ಕಿರುಕುಳ ಹಿನ್ನೆಲೆ ವಿಡಿಯೋ ಮಾಡುತ್ತಾ ವ್ಯಕ್ತಿ ಲೈವ್ ಸೂಸೈಡ್ಗೆ ಯತ್ನ. ಕುವೈತ್ ರಿಟರ್ನ್ ಪತಿಗೆ ಪತ್ನಿ ಹಾಗೂ ಆಕೆಯ ದೂರದ ಸಂಬಂಧಿಯಿಂದ ಕಿರುಕುಳದ ಆರೋಪ. ಮಹಿಳೆಗೆ ಓವೈಸಿಯ ಎಐಎಂಐಎಂ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷನ ಬೆಂಬಲ ಇರುವ ಆರೋಪ. ನೊಂದ ಪತಿಯಿಂದ ಆತ್ಮಹತ್ಯೆಗೆ ಯತ್ನ, ಜಿಲ್ಲಾಸ್ಪತ್ರೆಗೆ ದಾಖಲು. ತುಮಕೂರಿನ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಲ್ಮಾನ್ ಪಾಷಾ ಆತ್ಮಹತ್ಯೆಗೆ ಯತ್ನಿಸಿರುವ ವ್ಯಕ್ತಿ ಕಳೆದ 4 ವರ್ಷದ ಹಿಂದೆ ಸೈಯದ್ ನಿಕತ್ ಫಿರ್ದೋಸಿ ಎಂಬಾಕೆಯ ಜೊತೆ ವಿವಾಹವಾಗಿದ್ದ. ಮದುವೆ ನಂತರ 2 ವರ್ಷ ಸುಖ ಸಂಸಾರ ಸಾಗಿತ್ತು. 2ನೇ ಮಗುವಿಗೆ ಪತ್ನಿ ಗರ್ಭಿಣಿಯಾದಾಗ ವಿದೇಶದಲ್ಲಿ ಕೆಲಸಕ್ಕೆ ಸಲ್ಮಾನ್ ತೆರಳಿದ್ದ. ಈ ವೇಳೆ ಕುವೈತ್ನಲ್ಲಿ ಹೈಡ್ರಾಲಿಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಸಲ್ಮಾನ್ ವಿದೇಶಕ್ಕೆ ತೆರಳಿದ ಬಳಿಕ ತನ್ನ ತಾಯಿ ಮನೆಗೆ ಸಲ್ಮಾನ್ ಪತ್ನಿ ತೆರಳಿದ್ಲು. ಆ ಬಳಿಕ ಸಂಸಾರದಲ್ಲಿ ಬಿರುಕು ದಿನ ಕಳೆದಂತೆ ಜಗಳ ಹೆಚ್ಚಾಗ್ತಾ ಹೋಯಿತು. ಪತ್ನಿ, ಆಕೆ ಕುಟುಂಬ ಹಾಗೂ ಸಂಬಂಧಿ ಸೈಯದ್ ಬುರ್ಹಾನ್ ಉದ್ದೀನ್ನಿಂದ ಕಿರುಕುಳ ಆರೋಪ ಇದೀಗ ಸಲ್ಮಾನ್ ಮಾಡ್ತಾ ಇದ್ದಾರೆ. ಓವೈಸಿಯ ಎಐಎಂಐಎಂ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷನಾಗಿರುವಂತಹ ಸೈಯದ್ ಬುರ್ಹಾನ್ ಉದ್ದೀನ್ ಸಲ್ಮಾನ್ಗೆ ಕಿರುಕುಳ ನೀಡ್ತಾ ಇದ್ದಾನೆ. ಪತ್ನಿಗೆ ಹೆಚ್ಚು ಹಣ ನೀಡುವಂತೆ ಕಿರುಕುಳ ನೀಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಹಣ ಕೊಡದಿದ್ದಾಗ ಸಂಬಂಧಿ ಬುರ್ಹಾನ್ ಜೊತೆ ಸೇರಿ ಪತ್ನಿ ಕಿರುಕುಳ ನೀಡಿದ್ದಾಳೆ ಎನ್ನುವಂತಹ ಆರೋಪ ಮಾಡಿದ್ದಾರೆ ಸಲ್ಮಾನ್. ಜೊತೆಗೆ ಬುರ್ಹಾನ್ ಜೊತೆ ಅಕ್ರಮ ಸಂಬಂಧ ಇರುವಂತಹ ಆರೋಪ ಸಲ್ಮಾನ್ ಮಾಡಿದ್ದಾನೆ. ವಿದೇಶಿ ಕೆಲಸಕ್ಕೆ ಬಿಟ್ಟು ತುಮಕೂರಿಗೆ ಬಂದರೂ ಇಬ್ಬರು ಮಕ್ಕಳನ್ನ ತೋರಿಸಲಿಲ್ಲ ಅನ್ನುವಂತಹ ಆರೋಪವನ್ನ ಕೂಡ ಇದೀಗ ಸಲ್ಮಾನ್ ಮಾಡಿದ್ದಾರೆ. ಲಕ್ಷ ಹಣ ಕೊಡುವಂತೆ ಪತ್ನಿ ಕಿರುಕುಳ ನೀಡ್ತಾ ಇದ್ದಾಳೆ. ಹಣ ಕೊಡದೇ ಇದ್ರೆ ಡೈವರ್ಸ್ ಕೊಡೋದಾಗಿ ಕೂಡ ಕಿರುಕುಳ ಕೊಟ್ಟಿದ್ದಾರಂತೆ ಪತ್ನಿ. ಇನ್ನು ಮಕ್ಕಳನ್ನ ಕೊಡದೆ ಪತ್ನಿ ಕಿರುಕುಳ ಆರೋಪಿಸಿ ಫೇಸ್ಬುಕ್ ಲೈವ್ ಮಾಡಿ ಸಲ್ಮಾನ್ ಸೂಸೈಡ್ಗೆ ಯತ್ನಿಸಿದ್ದಾರೆ. ಗಂಡ ಹೆಂಡತಿ ಇಬ್ಬರ ಕುಟುಂಬದ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಇದೀಗ ಈ ಸಮಸ್ಯೆ ಬಗೆಹರಿದಿಲ್ಲ. ತುಮಕೂರು ಮಹಿಳಾ ಠಾಣೆ ಪೊಲೀಸರು ಸಹ ಹೆಂಡತಿ ಕುಟುಂಬಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಸಲ್ಮಾನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ಹಿಂದೆ ಸಂಬಂಧಿಕರ ನಡುವಿನ ಜಗಳದಲ್ಲಿ ಸುಳ್ಳು ಕೇಸ್ ಹಾಕಿಸಿ ಜೈಲಿಗೆ ಕಳುಹಿಸಿರುವಂತಹ ಆರೋಪ ಕೂಡ ಇದೆ. ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಸಲ್ಮಾನ್ ಚಿಕಿತ್ಸೆ ಪಡಿತಾ ಇದ್ದು, ಇತ್ತ ಸಲ್ಮಾನ್ ಕುಟುಂಬಸ್ಥರಿಂದ ಎಸ್ಪಿ ಕಚೇರಿಗೆ ಈ ಸಂಬಂಧ ದೂರು ನೀಡಲಾಗಿದೆ.